ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಪನ್ನೀರ್ ಚಿಲ್ಲಿ ಮಾಡ್ತಿದ್ದೇನೆ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ರೆಸಿಪಿ, ಮತ್ತು ತುಂಬ ಈಸಿ ಕೂಡ ಉಂಟು ಮಾಡಲಿಕ್ಕೆ. ನಿಮಗೆ ಅರ್ಜೆಂಟಿಗೆ ಏನಾದರೂ ಏನು ಇಲ್ಲ ಮನೆಯಲ್ಲಿ, ಖಾಲಿ ಪನ್ನೀರ್ ಇರೋದು, ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಿಮಗೇನೆ ಮನೆಯಲ್ಲಿ ಏನು ಪದಾರ್ಥ ಇಲ್ಲ ಎಂತಾದರೂ ಇದ್ದರೆ ಇದನ್ನು ನೀವು ಬೇಗನೆ ಮಾಡ್ಬೋದು. ವಿದಿನ್ 15-20 ಮಿನಿಟ್ಸ್ ಒಳಗೆ ಆಗ್ತದೆ. ಅಷ್ಟು ಕೂಡ ಟೈಮ್ ಬೇಡ, ಬೇಗನೆ ಆಗ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ ಇದರಲ್ಲಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಪನ್ನೀರ್ ಚಿಲ್ಲಿ ಮಾಡೋ ವಿಧಾನವನ್ನು ನೋಡುವ. ತುಂಬ ಸಿಂಪಲ್ ಆಗಿ ಉಂಟು, ಏನು ಕಷ್ಟ ಇಲ್ಲ ಇದು ಮಾಡಲಿಕ್ಕೆ, ಮತ್ತೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಮೊದಲಿಗೆ ರೆಡ್ ಚಿಲ್ಲೀಸ್ ಉಂಟಲ್ಲ, ಒಂದು 10 ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಡಿರಿ. ಈಗ ಮ್ಯಾರಿನೇಷನ್ಗೆ ಪನ್ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಿರುವ ಒಂದು ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದರದ್ದು 1-2 ಟೀ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಇವತ್ತು ಮಕ್ಕಳಿಗೆ ರಜೆ ಉಂಟು, ಎಲ್ಲ ಬೊಬ್ಬೆ ಹಾಕ್ತಿದ್ದಾರೆ ಹೊರಗೆ. ಇದಕ್ಕೆ ಕಾರ್ನ್ಫ್ಲವರ್ 3 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿ. ಎಲ್ಲ ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಇದಕ್ಕೆ ನಾನು ಒಂದು ವಸ್ತು ಹಾಕ್ಲಿಕ್ಕೆ ಮಿಸ್ ಮಾಡಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಲಿಕ್ಕೆ ಉಂಟು, ಒಂದು ಅರ್ಧ ಟೀ ಸ್ಪೂನ್ ಸಾಕು, ಅಷ್ಟೇ ಹಾಕಿ, ಜಾಸ್ತಿ ಹಾಕಬೇಡಿ. ಹಾಕಿ ಮಿಕ್ಸ್ ಮಾಡಿ. ಈಗ ಇದನ್ನು ಡೀಪ್ ಫ್ರೈ ಮಾಡಿ, ಕ್ರಿಸ್ಪ್ ಆಗೋ ತನಕ ಇದನ್ನು ಡೀಪ್ ಫ್ರೈ ಮಾಡಿ, ಮತ್ತೆ ತೆಗೆದಿಡಿರಿ. ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ, ನೀವು ಫ್ರೈ ಮಾಡಿಟ್ಟಿರುವ ಎಣ್ಣೆ ಕೂಡ ಹಾಕಬಹುದು, ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಸ್ವಲ್ಪ ಗಾರ್ಲಿಕ್, ಸ್ವಲ್ಪ ಜಿಂಜರ್, ಮತ್ತೆ 3 ಕಾಯಿಮೆಣಸನ್ನು ಸ್ಲಿಪ್ ಮಾಡಿ ಹಾಕಿ ಫ್ರೈ ಮಾಡಿ. ಗಾರ್ಲಿಕ್ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ 2 ಕ್ಯೂಬ್ ಆಗಿ ಕಟ್ ಮಾಡಿ ಇಟ್ಟಿರಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ. 1-2-3 ನಿಮಿಷ ಫ್ರೈ ಆಗಲಿ. ಈಗ ಇದಕ್ಕೆ 1 ಅಥವಾ 2 ಟೀ ಸ್ಪೂನ್ ನಾವು ಮಾಡಿಟ್ಟಿರುವ ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಒಂದು ಅರ್ಧ ಕಪ್ ನೀರು ಹಾಕಿ, ಹಾಫ್ ಕಪ್ ನೀರು ಹಾಕಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ 1 ಟೀ ಸ್ಪೂನ್ ಶುಗರ್ ಹಾಕಿ. ಉಪ್ಪು ಸ್ವಲ್ಪವೇ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಸಾಸ್ ಹಾಕ್ಲಿಕ್ಕೆ ಉಂಟು. ಈಗ ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಟೊಮೆಟೊ ಸಾಸ್, ಮತ್ತೆ ಒಂದು ಅರ್ಧ ಚಮಚ ವೆನಿಗರ್ ಹಾಕಿ ಮಿಕ್ಸ್ ಮಾಡಿ.
ಒಂದು 3 ನಿಮಿಷ ಬಾಯ್ಲ್ ಆಗಲಿ. ನಂತರ ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಬೇಕು. ಕಾರ್ನ್ಫ್ಲವರ್ ಸ್ಲರಿ ಅಂದ್ರೆ ಎಂತ ಅಂತ ಹೇಳಿದ್ದೇನೆ ಮತ್ತು ತುಂಬಾ ಸಲ. 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ನೀರಿಗೆ ಮಿಕ್ಸ್ ಮಾಡುದು. ಅದಕ್ಕೆ ನಾವು ಕಾರ್ನ್ಫ್ಲವರ್ ಸ್ಲರಿ ಅಂತ ಹೇಳ್ತೀವಿ. ಇದು ಕಾರ್ನ್ಫ್ಲವರ್ ಸ್ಲರಿ ಒಂದು 5 ಟೀ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಆಗ ಗ್ರೇವಿ ಉಂಟಲ್ಲ ಅದು ತಿಕ್ ಆಗ್ತದೆ. ನೋಡಿ, ಗ್ರೇವಿ ಸ್ವಲ್ಪ ತಿಕ್ ಆಯ್ತು. ಈಗ ಇದಕ್ಕೆ ಫ್ರೈಡ್ ಪನ್ನೀರ್ ಇಟ್ಟಿದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದು ಗ್ರೀನ್ ಉಂಟಲ್ಲ ಅದನ್ನು ಹಾಕಿ. ನನ್ನ ಹತ್ರ ಸ್ವಲ್ಪ ಇದ್ದದ್ದು, ಅದಕ್ಕೆ ಸ್ವಲ್ಪವೇ ಹಾಕಿದೆ. ತುಂಬಾ ಹಾಕಿ, ಸ್ವಲ್ಪ ಒಳ್ಳೆ ಮಾಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ನಮ್ಮ ಪನ್ನೀರ್ ಚಿಲ್ಲಿ ರೆಡಿ ಆಗಿದೆ. ಇದು ತುಂಬಾ ಒಳ್ಳೇದಾಗ್ತದೆ, ಟೇಸ್ಟ್ ತುಂಬಾ ಒಳ್ಳೇದಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.